ಬೇರೆಯವರಿಗಾಗಲೇ ತಮ್ಮದೇ ಆದಂತ ರೀತಿಯಲ್ಲಿ ಅಸಮಾಧಾನ ತೋರಿಸ್ಕೊಂಡಿದ್ದಾರೆ. ಏನಾಗಿದೆ ಕನ್ನಡಕ್ಕೆ, ಏನಾಗಿದೆ ಕನ್ನಡ ಚಿತ್ರರಂಗಕ್ಕೆ, ಯಾಕೆ ನಮಗೆ ಈ ರೀತಿ ಒಂದು ನೀರಸವಾದಂತ ಪ್ರತಿಕ್ರಿಯೆ ನಾವು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ? ಇದಕ್ಕೆ ಎಷ್ಟು ಯೋಚನೆ ಮಾಡಿದ್ರು ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಉತ್ತರ ಸಿಗಲ್ಲ. ಶ್ರೀನಾಥ್ ಅವರು ಬಂದರು, ಅವ್ರ ಜೊತೆಗೇನೆ ನಾನು ವೇದಿಕೆಗೆ ಬಂದೆ. ಸಾಮಾನ್ಯವಾಗಿ ಅಷ್ಟು ವಯಸ್ಸಾದರೂ ಕೂಡ ಅವ್ರ ಮುಖದಲ್ಲಿ ಗೆರೆಗಳಿಲ್ಲ, ಅದು ದೈವಕೃಪೆ. ಆದರೆ ಇವತ್ತು ಅವ್ರ ಮುಖದಲ್ಲಿ ಗೆರೆಗಳು ಕಂಡು ನನಗೆ. ಯಾಕಪ್ಪ ಅಂತಂದ್ರೆ ಅಶ್ವಥ್ ಅವರಿಗೆ ನಾವು ಸಲ್ಲಿಸಬೇಕಾದಂತ ಗೌರವ ಸಾಲ್ದು ಅನ್ನುವಂಥ ತುಂಬಾ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು ಅವ್ರ ಮುಖದಲ್ಲಿ. ಇನ್ನು ನಮ್ ದೊಡ್ಡಣ್ಣ ಬಂದ್ರು. ಅಂದ್ರೆ ನಿಮಗೆ ಗೊತ್ತಿದೆ ಹೆಂಗ್ ಬರ್ತಾರವರು ಅಂತ. ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗೆ ರಾವಣ ಅಂತ ಅಂತಿದೆಯಲ್ಲ ಹಾಡು, ಹಂಗೆ ಧುಮು 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 ಅಂತ ಬಂದ್ರ ಹಂಗೇನೆ. ಅವ್ರು ಬರ್ತಿದ್ದಂಗೆ ಗೊತ್ತಾಯ್ತು ಇವತ್ತು ಯಾರ್ಯಾರೇ ಕ್ಲಾಸ್ ತಗೋತಾರೋ ಅಂತ ಹೇಳಿ ಅಂತ. ನಿಜಕ್ಕೂ ಈ ಯಾರಿಗಾದ್ರೂ ಚಿತ್ರರಂಗದಲ್ಲಿ ಏನಾದ್ರೂ ಆದಂತ ಸಂದರ್ಭದಲ್ಲಿ, ತೊಂದರೆಗಳಾದಂತ ಸಂದರ್ಭದಲ್ಲಿ, ಎಡವಟ್ಟುಗಳಾದಂತ ಸಂದರ್ಭದಲ್ಲಿ ಗೌರವ ಮನ್ನಣೆಗಳು ಸಿಗಲಿಲ್ಲ ಅಂತಂದ್ರೆ ಅದರ ಉಸ್ತುವಾರಿ ವಹಿಸುವಂತವರೇ ದೊಡ್ಡಣ್ಣ. ಹಂಗಾಗಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಂದ ತಕ್ಷಣ ಅವ್ರು ಶುರು ಮಾಡ್ಕೊಂಡಿದ್ದು ಅದನ್ನೇನೆ. ನನಗನ್ಸುತ್ತೆ ನಮ್ಮೆಲ್ಲರಿಗಿಂತ ಇವತ್ತು ಹೆಚ್ಚಿನ ಗೌರವ, ಹೆಚ್ಚಿನ ಪ್ರೀತಿ ಅಶ್ವಥ್ ಅವ್ರ ಮೇಲೆ ಅಮ್ಮಗೆ ಇತ್ತು ಅಂತ ಅನ್ಸುತ್ತೆ. ಕರಿದನೆ ಬರಬಾರದು ಅನ್ನುವಂಥದ್ದು ಇಂಥ ಕಾರ್ಯಕ್ರಮಗಳಿಗೆ ಅನ್ವಯ ಆಗಲ್ಲ. ಆಗಲೇ ಅವ್ರು ಹೇಳ್ತಾ ಇದ್ರು, ನಾನು ರೆಮ್ಯುನರೇಷನ್ ಬಿಡಲ್ಲ, ₹1 ಬಿಡಲ್ಲ, ನಾನು ಹಂಗೆ ಅಭಿಮಾನನೂ ಬಿಡಲ್ಲ ಅಂತ. ಯಾರು ಕರೆದಿಲ್ಲ ಬಂದ್ರು ನೋಡಿ. ನನಗೆ ಯಾಕೆ ಬೇಜಾರಾಗುತ್ತೆ ಅಂತಂದ್ರೆ, ಈ ತೆಲುಗು ಚಿತ್ರರಂಗದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಮಲಯಾಳಂ ಚಿತ್ರರಂಗದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ತಮಿಳುನಾಡಲ್ಲಿ ಏನೇನಾಗ್ತಾ ಇದೆ, ಸ್ವಲ್ಪ ಆಗಾಗ ನಾನು ಸ್ವಲ್ಪ ನೋಡ್ತಾ ಇರ್ತೀನಿ, ಸೋಸ್ತಾ ಇರ್ತೀನಿ. ಯಾರಾದರೂ ಹಿರಿಯರನ್ನ ಜ್ಞಾಪಿಸ್ಕೊಳ್ಳಿಕ್ಕೆ ತೆಲುಗು ಚಿತ್ರರಂಗದಲ್ಲಿ ಎಷ್ಟರ ಮಟ್ಟಿಗೆ ಜನ ಜಮಾಯಿಸ್ತಾರೆ ಅಂತ ನೋಡ್ಬೇಕು ನೀವು. ಎಷ್ಟರ ಮಟ್ಟಿಗೆ ನಾಯಕ ನಟರಿರ್ತಾರೆ ಅಂತ. ಅಲ್ಲಿ ಯಾವುದೇ ಸ್ಟಾರ್ಗಿರಿಗಳಿರಲ್ಲ, ಅಲ್ಲಿ ಎಲ್ಲ ಸಾಲಕ್ಕೆ ಬಂದು ಕೂತ್ಕೊಂಡಿರ್ತಾರೆ. ಯಾಕಪ್ಪ ಅಂತಂದ್ರೆ ಅವರಿಂದಾಗಿ ನಾವು ಅನ್ನುವಂಥ ಒಂದು ಮನೋಭಾವನೆ ಇರುತ್ತೆ. ಇವತ್ತು ಅಶ್ವಥ್ ಅವರ ರಹಿತವಾಗಿ ನಾವು ಕನ್ನಡ ಚಿತ್ರರಂಗವನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಈ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಾವು ಮಾತಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಉಲ್ಲೇಖಗಳು ಬರ್ತವೆ. ನನ್ನ ಗಂಟ್ಲು ಸ್ವಲ್ಪ ಸರಿ ಇಲ್ಲ, ಉಲ್ಲೇಖಗಳು ಬರ್ತವೆ. ಏನಂತಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಯನ್ನ ಮೀರಿ ನಿಂತು ಬಿಡುತ್ತೆ ಅಂತ. ಅದೇ ರೀತಿ ಅಶ್ವಥ್ ಅವರ ನಟನೆ ನೋಡಿದಂತ ಸಂದರ್ಭದಲ್ಲಿ ನೀವು ನೋಡಿ, ಎದುರುಗಡೆಗೆ ಮೇಧಾವಿಗಳಿರಲಿ, ಮೇರು ನಟರಿರಲಿ, ಕೆಲವೊಂದು ಸಂದರ್ಭಗಳಲ್ಲಿ ಪೋಷಕ ನಟರಾದರೂ ಕೂಡ ಅಶ್ವಥ್ ಅವರು ಎದುರುಗಡೆ ಇದ್ದಂತ ನಟನನ್ನ ಮೀರಿ ನಿಂತು ಬಿಡ್ತಾರೆ. ಅದು ಅಶ್ವಥ್ ಅವರ ಹೆಗ್ಗಳಿಕೆ. ಇವರಿಗೆ ಇರುವಂತ ಅನುಭವಗಳನ್ನು ನೋಡಿದಂತ ಸಂದರ್ಭದಲ್ಲಿ ನಂದೇನೂ ಇಲ್ಲ ಅದರಲ್ಲಿ. ನಾನು ಅವರನ್ನ ಮೊದಲು ನೋಡಿದ್ದೇನೆ ಟಿವಿ ನೆನಪಿಗೆ ಬಂದಾದ್ಮೇಲೆ, ಈಗೊಂದು ಸುಮಾರು 16-18 ವರ್ಷದ ಕೆಳಗಡೆಯ ಮಾತು. ನಾವು ಅವ್ರನ್ನ ಕರೆಸಿ ನಾವು ಇಂಟರ್ವ್ಯೂ ಮಾಡಬೇಕು ಅಂತ ನಮ್ಮ ಗೌರಿ ಶಕ್ಕಿ ಮತ್ತೆ ನನ್ನ ಶ್ರೀಮತಿ ರಾಧಿಕಾ ಇಬ್ರು ಕೂಡ ಆ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರ ಜೊತೆಗೆ. ನಾವು ಕರೆಸ್ಬೇಕಾದ್ರೆ ನಾವು ಕೇಳಿದ್ವಿ ಅವ್ರನ್ನ ಹೆಂಗ್ ಕರೆಸೋದು ಅಂತ. ನಂತರ ನಮ್ಮ ಶಂಕರ್ ಅಶ್ವಥ್ ಅವ್ರು ಹೇಳಿದ್ರು, ಇಲ್ಲ ನಮ್ಮ ತಂದೆ ಅವ್ರಿಗೆ ಯಾವುದು ಈ ದೊಡ್ಡ ಗಿಡ್ಡ ಕಾರುಗಳು ಬೇಡಂತೆ, ನೀವು ಅಂಬಾಸಿಡರ್ ಮಾತ್ರ ಕಳಿಸ್ಬೇಕಂತೆ ಅಂತ. ಅರೆ ಅಂಬಾಸಿಡರ್ ಕೇಳುವಂತವ್ರು ಇದಾರ? ಅದೇ ಬೇಕು ಅಂತ. ಜೊತೆಗೇನು ಅಂತಂದ್ರೆ ತಿನ್ನೋಕೆ ಏನ್ ಬೇಕು ಅನ್ನೋದ್ರಿಂದಲೂ ಕೂಡ ಪುಳಿಯೋಗರ ಮತ್ತೆ ಮೊಸರನ್ನ ಬಿಟ್ರೆ ಮತ್ತೇನೇನು ಬೇಡ, ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು, ಎಲ್ಲದನ್ನೂ ಕೂಡ ವಿವರಗಳು ಕೊಟ್ಟಾದ ಮೇಲೆ ಅಶ್ವಥ್ ಅವ್ರು ಬಂದ್ರು. ಆ ಬಂದು ಅವ್ರು ಮಾತಾಡಿದಂತ ಮಾತುಗಳಿದೆಯಲ್ಲ, ಇನ್ನೂ ನನ್ನ ಕಣ್ಣು ಮುಂದಿದೆ. ನನ್ನ ಅಹಂಕಾರಕ್ಕೋಸ್ಕರ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ಕೋಬೇಡಿ. ಕೆಲವೊಂದು ಸಂದರ್ಭಗಳಲ್ಲಿ ಸ್ವಾಮೀಜಿಗಳನ್ನು ಕೂಡ ನಾವು ಇಂಟರ್ವ್ಯೂ ಮಾಡಿದೀವಿ. ಯಾರ ಹೆಸರು ನಾನು ಹೇಳಲ್ಲ, ಬೇರೆ ಯಾವುದೋ ಒಂದು ವಿವಾದ ಆಗ್ಬಾರ್ದದು. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಇಬ್ರು ಸ್ವಾಮೀಜಿಗಳು ಸಿಕ್ಕಾಪಟ್ಟೆ ಜಗಳ ಆಡಿದಾಗ ಇಬ್ರು ಸ್ವಾಮಿಗಳು ಕೂಡ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ರು. ಅದರಲ್ಲಿ ಒಬ್ಬರು ಬಹಳ ಫೇಮಸ್ ಸ್ವಾಮೀಜಿ, ನನ್ನ ಹೆಂಡತಿ ಪಕ್ಕದಲ್ಲಿ ನಿಂತಿದ್ಲು, ನಮಸ್ಕಾರ ಮಾಡು ಅಂತಂದ್ಲು. ಅವಳು ನಮಸ್ಕಾರ ಮಾಡಿದ್ಲು. ನಾನಂದೆ, ನಾನು ನಮಸ್ಕಾರ ಮಾಡಲ್ಲ ತಾಯಿ ಅಂತ. ಯಾಕಂದ್ರೆ ಅವ್ರು ಇಂಟರ್ವ್ಯೂ ಬಂದಿರೋದು, ನಮಸ್ಕಾರ ಮಾಡ್ಬಿಟ್ಟು ತಪ್ಪು ಸಂದೇಶ ಹೋದ್ರೆ ನಮಸ್ಕಾರ ಮಾಡಲ್ಲ ಅಂತ. ನಾನು ಯಾಕೆ ದೊಡ್ಡಸ್ಕೆಗೋಸ್ಕರ ಹೇಳ್ತಾ ಇಲ್ಲ.
ನೀವು ನಂಬಲ್ಲ, ಅಶ್ವಥ್ ಅವರು ಬಂದ ತಕ್ಷಣ ಫಸ್ಟ್ ನಾವು ಮಾಡಿದ್ದೇನು ಅಂತಂದ್ರೆ ಇಡೀ ನಮ್ಮ ಚಾನೆಲ್ನ ಹುಡುಗರು ಸಾಲಗಟ್ಟಿ ನಿಂತು ಅವರ ಪಾದ ಸ್ಪರ್ಶ ಮಾಡಿದ್ದು. ನೀವು ಲೆಕ್ಕ ಹಾಕೊಳ್ಳಿ ಸ್ವಾಮಿ. ಇಷ್ಟೇ, ಇನ್ನೇನು ಹೇಳಲ್ಲ ಅವ್ರ ವ್ಯಕ್ತಿತ್ವದ ಬಗ್ಗೆ. ಇಷ್ಟೇ ಅವ್ರು ಮಾತಾಡಿದಂತ ಮಾತು, ಪುಟ್ಟಣ್ಣವ್ರ ಬಗ್ಗೆ ಅವ್ರು ಮಾತಾಡಿದಂತ ಮಾತು, ಅವ್ರ ಮಾತಲ್ಲಿದ್ದಂತ ಕಾಳಜಿ, ಕಳಕಳಿ ಏನ್ರಿ ಅದು. ತಾರಾಸು ಅವರು ಪುಟ್ಟಣ್ಣವ್ರ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಅವ್ರು ಹೇಳಿದ್ರಂತೆ ಇದು ನಾಗರ ಹಾವಲ್ಲ, ಇದು ಕೇರೆ ಹಾವು ಅಂತ ಹೇಳಿ ಅಂತ. ಅದನ್ನ ಕೇಳಿದ ತಕ್ಷಣ ಪುಟ್ಟಣ್ಣವ್ರು ಅಂದ್ರಂತೆ ಇನ್ನು ನಾನು ಸಿನಿಮಾ ಮಾಡಲ್ಲ, ನಾನು ಇನ್ನು ಸಾಕು. ಇವ್ರ ಬಾಯಿಂದ ಈ ಮಾತು ಬಂತಲ್ಲ, ಇದೇನಾದ್ರು ಫೇಲ್ ಆಯ್ತು ಅಂತಂದ್ರೆ ನಾವು ಸಿನಿಮಾ ಮಾಡಲ್ಲ ಅಂತ. ನಾನು ಸುಮ್ಮನೆ ನೋಡ್ತಾ ಇದ್ದೆ ಅಶ್ವಥ್ ಅವ್ರನ್ನ. ಅಶ್ವಥ್ ಅವರು ಮಾತಾಡದಂತ ರೀತಿ, ಆ ಧ್ವನಿನಲ್ಲಿದ್ದಂತ ಏರಿಳಿತಗಳು. ಅವರಂದ್ರು, ಅಯ್ಯೋ ಪುಟ್ಟಣ್ಣ ಸಿನಿಮಾ ಮಾಡಲ್ವೇ, ನಮ್ಮಂಥವ್ರ ಗತಿ ಏನು, ನಾವೆಲ್ಲ ಕೇಳ್ಕೊಂಡ್ಬಿಟ್ವಿ, ಕೈ ಮುಗಿದು ಕೇಳ್ಕೊಂಡ್ವಿ, ಸ್ವಾಮಿ ನೀವು ಹಂಗಲ್ಲ ಅನ್ಬಾರ್ದು ಅಂದ್ರೆ. ಅವ್ರು ಹೇಗ್ ಕೇಳ್ಕೊಂಡ್ರಲ್ಲ ಅದನ್ನ ಅನುಭವಿಸಿ ಅನುಭವಿಸಿ ಅವ್ರು ಮಾತಾಡ್ತಿದ್ದಂತ ರೀತಿ ಇತ್ತಲ್ಲ, ಅದಿನ್ನೂ ಕೂಡ ನನ್ನ ಕಣ್ಣೆದುರುಗಡೆಗಿದೆ. ಎಂಥ ಅದ್ಭುತವಾದಂತ ನಟ, ಎಂಥ ಅದ್ಭುತವಾದಂತ ನಟ. ಇವತ್ತು ನಾನು ಬಂದಿರೋದೇನು ಅಂದ್ರೆ, ನನಗೆ ಅವ್ರು ಬಹಳ ಪರಿಚಯ ಖಂಡಿತವಾಗ್ಲೂ ಇಲ್ಲ, ಶಂಕರ್ ಬಹಳ ಪರಿಚಯ ಖಂಡಿತವಾಗ್ಲೂ ಇಲ್ಲ. ರೇ ನಮ್ಮ ಮನೆ ಯಜಮಾನ್ರವ್ರು ಅಂತ ಅನ್ಸ್ಬಿಡುತ್ತೆ, ಅನ್ಸಲ್ವೆಲ್ಲ ಹೇಳಿ. ಯಾರನ್ನೇ ತಗೊಳ್ಳಿ ನೀವು ಕರ್ನಾಟಕದಲ್ಲಿ, ಯಾರಾದ್ರೂ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಯಾರಾದ್ರೂ ಇದ್ರು ಅಂತಂದ್ರೆ ನೀವು ಕಲ್ಪಿಸ್ಕೋಬೇಕು ಅಂತಂದ್ರೆ ಅಶ್ವಥ್ ಬೆಸ್ಟ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್. ಏನ್ ಪಟ್ಟ ಪಾಡು. ಆವಾಗಲೇ ಅವರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತು, ಸಹವಾಸವೇ ಬೇಡ ಅಂತ ಅವರು ಸಿನಿಮಾ ರಂಗಕ್ಕೆ ಬಂದಿದ್ದು. ಒಂದಾ ಎರಡಾ ಸಂಗತಿಗಳು ಅವ್ರದ್ದು. ಸ್ಟೆನೋಗ್ರಾಫರ್ ಆದಂತವ್ರು ಅವರು ಬಿಟ್ಟು ಬಂದ್ರು. ಕೊನೆಗೆ ಅವರು ಮೆಡ್ರಾಸಿಗೆ ಹೋದಂತವ್ರು ವಾಪಸ್ಸೇ ಬರಲಿಲ್ಲ. ಹೆಂಡತಿ ಒಂದ್ಸರಿ ಪತ್ರ ಬರೀತಾರೆ, ಇದರ ಶ್ರೀಮತಿಯವರು ಅವರಿಗೆ ಬೆಂಬಲವ ನಿಂತಂತವ್ರು. ಎರಡನೇ ಸರಿ ಪತ್ರ ಬರೀತಾರೆ, ಮೂರನೇ ಸರಿ ಪತ್ರ ಬರೆಯಲ್ಲ, ಇವರೇ ಹೋಗ್ತಾರೆ. ಏನ್ ಬಂದಂತವ್ರು ಪತ್ತೆನೇ ಇಲ್ವಲ್ಲ, ನಿಮ್ದು ಏನ್ ಕತೆ ನಿಮ್ದು ಅಂತ. ಕೊನೆಗೆ ಅಲ್ಲಿಂದ ಹೋಗಿದ್ದವ್ರು ತಿರುಪತಿ ಬೆಟ್ಟಕ್ಕೆ. ಇದು ಕಂಟಿನ್ಯೂ ಮಾಡಬೇಕೋ ಬೇಡ, ತಿರುಪತಿ ತಿಮ್ಮಪ್ಪನೇ ಪ್ರೇರಣೆ ಕೊಡ್ಲಿ ಅಂತ. ಅಲ್ಲಿ ದರ್ಶನ ಮಾಡ್ಕೊಂಬಂದಾದ್ಮೇಲೆ ಒಂದು ನಿರ್ಧಾರ ಮಾಡಿದ್ರು, ಇಲ್ಲ ನಾನು ಚಿತ್ರರಂಗದಲ್ಲಿ ಕಂಟಿನ್ಯೂ ಆಗ್ತೀನಿ ಅಂತ. ಅವ್ರ ಪತ್ನಿಗೆ ಹೇಳಿರ್ಲಿಲ್ಲ ಅವರು, ಅಷ್ಟೊತ್ತಿಗೆ ರೆಸಿಗ್ನೇಷನ್ ಲೆಟರ್ ಕಳಿಸ್ಬಿಟ್ಟಿದ್ರು. ಜೊತೆಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ಸಂಗತಿ ಏನು ಅಂದ್ರೆ, ಅವ್ರು ಇಂಗ್ಲಿಷ್ ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ. ಕುಮಾರ್ ಬಂಗಾರಪ್ಪನವರು ಕೂಡ ಇಂಗ್ಲಿಷ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಬಹುಶಃ ರಾಜಕಾರಣಿ ಆಗಲಿಲ್ಲ ಅಂತಂದ್ರೆ ಇನ್ನು ಚಿತ್ರರಂಗದಲ್ಲಿ ತುಂಬಾ ಎತ್ತರಕ್ಕೆ ಹೋಗ್ತಾ ಇದ್ರು. ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್, ಅದರಲ್ಲಿ ಅವ್ರದ್ದು ಪಾತ್ರ. ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ರು. ಮೊನ್ನೆ ಯಾರ್ದೋ ಒಂದು ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅಶ್ವಥ್ ಅವರಷ್ಟು ಚಂದ ಹಿಂದಿನ ಕನ್ನಡ ಚಿತ್ರರಂಗದಲ್ಲಿ ಯಾರೋ ಮಾತಾಡ್ತಿರ್ಲಿಲ್ಲ ಅಂತ ನೋಡಿ. ಎಂಥ ಮನುಷ್ಯ. ಅದಕ್ಕೆ ಪುಟ್ಟಣ್ಣವ್ರು ಕರೆದು ಹೇಳ್ತಾರೆ, ನಾವು ಸಾಮಾನ್ಯವಾಗಿ ಏನಂದ್ರೆ ನಮ್ಮ ಅಪ್ಪನೂ ಕೂಡ ಮೇಷ್ಟ್ರು ಪಾತ್ರ ಮಾಡುವಂತ ಸಂದರ್ಭದಲ್ಲಿ ಪುಟ್ಟಣ್ಣವ್ರು ಮಾತಾಡ್ತಾರೆ ಅವ್ರಿಗೆ. ಈಗ ಸಾಮಾನ್ಯವಾಗಿ ನಾವು ಮೇಷ್ಟ್ರು ಅಂತ ತಕ್ಷಣ ನಾವು ಏನಂದ್ಕತ್ತೀವಿ, ನಾವು ಪಂತಲ್ ಅವ್ರನ್ನ ಮೇಷ್ಟ್ರು ಅಂದ್ಕತ್ತೀವಿ. ಅವರ ಸ್ಕೂಲ್ ಮಾಸ್ಟರ್ ಸಿನಿಮಾ ನೋಡಿರೋರು ಬಹಳ ಜನ ಇದ್ದಾರೆ. ಆದ್ರೆ ಈ ಪಾತ್ರ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರಂತೆ ಪುಟ್ಟಣ್ಣವರು, ಈ ಪಾತ್ರ ಇದು ಕೇವಲ ಏನು ಅಂದ್ರೆ ಒಂದು ಪಾತ್ರ ಅಲ್ಲ, ಇದು ನೀವು ಇಡೀ ಶಿಕ್ಷಕ ಸಮುದಾಯದ ಪ್ರತಿನಿಧಿ ಆಗೋಗ್ಬಿಡ್ತೀರಿ, ನೀವು ಅಂದ್ರೆ ಸಮಾಜದ ಒಂದು ಭಾಗ ಆಗ್ಬಿಡ್ತೀರಿ ಅಂತ. ಯಾಕಂದ್ರೆ ನಾವೆಲ್ಲ ಹಳ್ಳಿಲಿ ಹೋಗಿ ಬಂದಿರುವಂತವ್ರು. ನಮ್ಮ ಸ್ಕೂಲಲ್ಲಿ ಮೇಷ್ಟ್ರು ಅಂತಂದ್ರೆ ನಮಗ್ ಮಾತ್ರ ಮೇಷ್ಟ್ರಲ್ಲ, ನಮ್ಮ ಅಪ್ಪ ಅಮ್ಮಗೂ ಮೇಷ್ಟ್ರೇ ಅವರು, ನಮ್ಮ ಊರಿನ ಎಲ್ಲ ಮನೆಗಳಿಗೂ ಮೇಷ್ಟ್ರೇ ಅವರು. ಚಾಮಯ್ಯ ಮೇಷ್ಟ್ರು ಅಂದ್ರೆ ಹೆಂಗಿರ್ಬೇಕು ಅಂದ್ರೆ, ಈಗ ನಮ್ಮ ಕಣ್ಣೆದುರುಗಡೆ ಬರುವಂತವ್ರು ಯಾರು ಹೇಳಿ, ಚಾಮಯ್ಯ ಮೇಷ್ಟ್ರು. ಅಲ್ಲಿ ನೋಡಿ, ಅಲ್ಲಿ ಆ ಪಾತ್ರದಲ್ಲಿ ನೋಡಿ ಹೆಂಗಿದೆ ಅಂತ. ಅವನ್ ರಾಮಾಚಾರಿ ಮಹಾನ್ ಉಡಾಳ, ಆದ್ರೆ ಒಬ್ಬರನ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡಿದಿರ್ತಾನೆ, ಇನ್ನೊಬ್ರಿಗೆ ತುಂಬಾ ಗೌರವ ಕೊಡ್ತಿರ್ತಾನೆ. ಅದೇ ಅವರ ಪ್ರಿನ್ಸಿಪಾಲ್ನ ತಗೊಂಡೋಗಿ ಅವ್ನು ಕಂಬಕ್ಕೆ ಕಟ್ಟಿ ಹಾಕ್ತಾನೆ. ಅದೇ ಈ ಚಾಮಯ್ಯ ಮೇಷ್ಟ್ರು ಕಟ್ಟಿಗೆ ತಗೊಂಡು ಹೊಡೆದ್ರು ಕೂಡ ಅವ್ರ ಮಾತು ಕೇಳ್ತಾನೆ. ಒಬ್ಬ ಮೇಷ್ಟ್ರು ಹೆಂಗ ಮನಸ್ಸು ಗೆಲ್ಲಬಹುದು ಅಂತ ಅವ್ರ ಆ ಕಟ್ಟಿಕೊಟ್ಟಂತ ರೀತಿ ಇದೆಯಲ್ಲ, ಅದ್ಭುತ ಅದು ಅಂತ. ಯಾವುದೋ ಒಂದು ಸಿನಿಮಾದ ತುಣುಕನ್ನು ನೋಡ್ತಾ ಇದ್ದೆ ನಾನು. ಯಾವುದೋ ಒಂದು ನನಗನ್ಸುತ್ತೆ 1964ರಲ್ಲಿ ಬಿಡುಗಡೆ ಆಗಿರೋ ಅನ್ನಪೂರ್ಣ ಇರಬೇಕು ಅಂತ ಭಾವಿಸ್ತೀನಿ ಸರ್. ಆರೂರು ಪಟ್ಟಾಭಿ ನಿರ್ದೇಶನ ಮಾಡಿದಂತ ಸಿನಿಮಾ. ಅದರಲ್ಲಿ ಅವ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನ್ ಮಾತಾಡ್ತಿರ್ತಾರೆ ಅಂದ್ರೆ, ನನಗೊಂದು ಪತ್ರ ಬಂತು ಇವಾಗ, ನಿನ್ನನ್ನ ಜಡ್ಜ್ ಆಗಿ ನಾವು ನಿಯುಕ್ತಿಗೊಳಿಸಿದೀವಿ ಬನ್ನಿ ಅಂತ. ಅಲ್ಲಿ ಒಬ್ಬ ನಾಯಕ ಕೂತು ಅವಲೋಕನ ಮಾಡ್ಕೊಳ್ಳೋದು, ನಾನೇ ಸರಿ ಇಲ್ಲ, ನನ್ನ ಹೆಂಡತಿ ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಕುಟುಂಬ ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಬೇರೆಯವ್ರಿಗೆ ನ್ಯಾಯ ಒದಗಿಸ್ತೀನ,
ಬಹುಶಃ ನನಗನ್ಸುತ್ತೆ ಯಾರೂ ಕೂಡ ಈ ಮಟ್ಟದ ಪಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ, ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಬೇಕಾದಷ್ಟು ಅವಕಾಶಗಳಿದ್ವು, ಬೇಕಾದಷ್ಟು ಅನ್ಯಾಯ ಕೂಡ ಆಗಿದೆ. ಯಾಕಂದ್ರೆ ನನಗೆ ಯಾವಾಗ್ಲೂ ಈ ತವರನ ಕತೆ ಸಿನಿಮಾ ನೋಡಿದಂತ ಸಂದರ್ಭದಲ್ಲಿ ಯಾಕಪ್ಪ ಚಾರುಹಾಸನ್ನೇ ಹಿಡ್ಕೊಂಬರ್ಬೇಕಾಗಿತ್ತು ನಾವು, ನಮ್ ಚಾಮಯ್ಯ ಮೇಷ್ಟ್ರು ಇರ್ಲಿಲ್ವಾ ಅಂತ ಅನ್ಸಿಲ್ವಾ ನಮಗೆ? ನಾವು ಕರೆದು ಬೇರೆಯವ್ರ ರಾಷ್ಟ್ರ ಪ್ರಶಸ್ತಿ ಕೊಡಿಸ್ತೀವಿ, ನಮ್ಮವ್ರನ್ನ ನಾವು ಮರೆತು ಬಿಡ್ತೀವಿ. ಮೈಸೂರಿನಲ್ಲಿ ನೀವು ಇಷ್ಟು ಜನರಾದ್ರೂ ಸೇರಿದಿರಿ, ಬೆಂಗಳೂರಲ್ಲಿ ಏನಾದ್ರು ಮಾಡಿದ್ರೆ ನನಗೆ ಗೊತ್ತು ಇಷ್ಟೂ ಜನ ಸೇರ್ತಿರ್ಲಿಲ್ಲ. ವೆರಿ ಅನ್ಫಾರ್ಚುನೇಟ್ ಸಂಗತಿ. ನನ್ನ ಬಹಳ ಆತ್ಮೀಯ ಗೆಳೆಯರು ಕುಮಾರ್ ಬಂಗಾರಪ್ಪ ಒಂದು ಒಂದು ಬೇಡಿಕೆ ಇಟ್ಟಿದ್ದಾರೆ, ಒಂದು ಮನವಿ ಇಟ್ಟಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಾನು ಯಾರ್ಯಾರು ಬರ್ತಾರೆ ಪಟ್ಟಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಶ್ರೀನಾಥ್ ಬಂದೇ ಬರ್ತಾರೆ, ಖಂಡಿತ ದೊಡ್ಡಣ್ಣ ಗ್ಯಾರಂಟಿ ಬಂದೇ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ನಾನು ಬರ್ತಾ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ಅಶೋಕ್ ಅವರಿಗೆ, ಇಲ್ಲ ಇದರಲ್ಲಿ ಕುಮಾರದ್ದು ಇದಿದೆ, ನಾನು ಸಿಕ್ಕಾಗಲೂ ಕೂಡ ಮಾತಾಡಿಲ್ಲ ಅವ್ರ ಹತ್ರ, ಬಟ್ 100% ಕುಮಾರ್ ಬಂಗಾರಪ್ಪ ಬರ್ತಾರೆ ನೋಡಿ ಅಂತ. ಯಾಕಂದ್ರೆ ಅಷ್ಟೊಂದು ಸರಳತೆ, ಒಂದು ಸಜ್ಜನಿಕೆ ಇದೆ. ಅಲ್ಲಾಗ್ಲೇ ಅಮ್ಮ ಸನ್ಮಾನ ಮಾಡ್ಬೇಕಾದ್ರೆ ಆ ಮಗನ್ನೂ ಕರೆಯಲ್ಲ, ಹಂಗೆ ಅಂತ ಕರೆದಿದ್ದು ನೋಡ್ಬೇಕಾಗಿತ್ತು ಕುಮಾರನ್ನ. ಇನ್ನು ಉಳಿದ್ರಲ್ಲ ಆ ಕಡೆ ಸರ್ಕಲ್ರಪ್ಪ ನೀವು ಬರ್ಲಿ ಅಂತ. ಸ್ವಂತ ಪ್ರೀತಿ, ಅಂತ ವಿಶ್ವಾಸ. ಇವತ್ತು ಈ ವೇದಿಕೆ ಮೇಲೆ ನಿಂತು ನನಗೆ ಮಾತಾಡುವಂತ ಒಂದು ಅವಕಾಶ ಸಿಕ್ಕಿರೋದು ನಿಮ್ಮ